ಭೂಮಿಯ ಮೇಲೆ ನಾನು 60 kg ತೂಗ್ತೀನಿ, ಚಂದ್ರನ ಮೇಲೆ 10 kg ತೂಗ್ತೀನಿ. ಯಾಕಂದ್ರ 1/6 ರಷ್ಟು ಏನಿದೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ. ಯಾಕೆ ಕಡಿಮೆ ಅದಂದ್ರ ಇವನ ರಾಶಿ ಚಿಕ್ಕದಿದೆ, ತೂಕ ಯಾವ್ದನ್ನ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಅಂತ. ಸಾಕಷ್ಟು ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ ಇಲ್ಲಿ. ವಿಶೇಷ ಅಂತ ಕೇಳಿದ್ರೆ ಭೂಮಿ ಅದಂತಂದ್ರ ಭೂಮಿಯ ಮೇಲೆ ಎಲ್ಲಾ ಕಡೆ ತೂಕ ಒಂದೇ ರೀತಿ ಇಲ್ಲ. ಧ್ರುವಗಳಲ್ಲಿ ಹೆಚ್ಚಿದೆ, ಮಧ್ಯಭಾಗದಲ್ಲಿ ಏನಿದೆ ಕಡಿಮೆ ಇದೆ. ಯಾಕೆ ಕಡಿಮೆ ಅದಂದ್ರ ಮಧ್ಯಭಾಗದಲ್ಲಿ ಭೂಮಿಯ ಏನದ ತನ್ನ ಮೈಸುತ್ತನ್ನ ಹಾಕಿಕೊಳ್ಳುವ ವೇಗ ಹೆಚ್ಚಿದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ತೂಕ ಕಡಿಮೆ ಇದೆ, ಇಲ್ಲಿ ವೇಗ 0 ಇದೆ. ಹಾಗಾಗಿ ಅಲ್ಲಿ ಗುರುತ್ವ ಬಲ ಹೆಚ್ಚಾಗಿದೆ ಅಂತ ನೋಡ್ತೀವಿ. ಆಕ್ಚುಲಿ ತ್ರಿಜ್ಯವನ್ನ ಲೆಕ್ಕಾಚಾರ ಹಾಕಿದ್ರೆ ಭೂಮಧ್ಯದಲ್ಲೇ ಹೆಚ್ಚಿರಬೇಕಿತ್ತು. ಆದ್ರೆ ಭೂಮಿ ತನ್ನ ಮೈಸುತ್ತನ್ನ ತಾನು ವೇಗವಾಗಿ ಸುತ್ತಿಕೊಳ್ಳುವುದರಿಂದಾಗಿ ಎಲ್ಲಿ ಹೆಚ್ಚಿದೆ, ಧ್ರುವಗಳಲ್ಲಿ ಹೆಚ್ಚು, ಭೂಮಧ್ಯದಲ್ಲಿ ಕಡಿಮೆ ಇದೆ. ಒಂದು ವೇಳೆ ಭೂಮಿಯು ತನ್ನ ಮೈಸುತ್ತನ್ನು ತಾನು ಹಾಕಿಕೊಳ್ಳುವುದು ನಿಲ್ಲಿಸಿದರೆ ಅಂತ ಕೇಳ್ತಾನ, ಆವಾಗ ಭೂಮಧ್ಯೆ ಮೇಲೆ ತೂಕ ಹೆಚ್ಚು ಸರ್ ವಸ್ತುವಿನ. ಅದೇ ರೀತಿ ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುವ ವಸ್ತುವಿನ ತೂಕವು ಅಂತ ಕೇಳ್ತಾನ. ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುವ ವಸ್ತುವಿನ ತೂಕವು 0 ಆಗಿರುತ್ತೆ. ಲಿಫ್ಟ್ ನ ನಿಯಮಗಳು ಅಂತ ಹೇಳ್ತೀನಿ ತೂಕ ಹೇಳುವಾಗ. ಲಿಫ್ಟಿನಲ್ಲಿ ವ್ಯಕ್ತಿ ಮೇಲಕ್ಕೆ ಹೊಂಟಾಗ ತೂಕ ಹೆಚ್ಚಾಗುತ್ತದೆ, ಕೆಳಗಿಳಿಯುತ್ತಿರುವ ಕಡಿಮೆ ಆಗುತ್ತದೆ. ಒಂದು ವೇಳೆ ಕೊಂಡಿ ಹರಿತಂದ್ರ 0 ತೂಕ ತೂಗ್ತೀವಿ ಅಂತ ನೋಡ್ತೀವಿ ಸರ್. ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬರುವ ವಸ್ತುವಿನ ತೂಕವು 0 ಆಗಿರುತ್ತೆ. ಇಂಥ ಕಾನ್ಸೆಪ್ಟ್ಗಳಿವೆ. ಸೊ ಬಹಳ ಈಸಿ ಅದ ರೀ ಫಿಸಿಕ್ಸ್ ಅಂದ್ರೆ. ನನ್ ಕೇಳಿದ್ರೆ ಫಿಸಿಕ್ಸ್ ಕರೆಕ್ಟ್ ಒಂದ್ಸಲ ತಿಳ್ಕೊಂಡೇವ್ ಅಂದ್ರೆ ಸಾಕ.